ವೆಲ್ಕಮ್ ಟು ಚೇತನಾಸ್ ಕಿಚನ್. ಇವತ್ತು ನಾವು ರುಚಿಕರವಾದಂತಹ ಒಣ ಕೊಬ್ಬರಿ ಉಂಡೆ ಮಾಡೋಣ. ಬೇಕಾಗುವಂತಹ ಸಾಮಗ್ರಿಗಳು: ಒಣ ಕೊಬ್ಬರಿ ತುರಿ, ಬೆಲ್ಲ, ಅಂಟು, ಬಾದಾಮ್, ಮನುಕ, ಅಂಜೂರ್, ಆಳಿವೆ, ಏಲಕ್ಕಿ ಹಾಗೂ ತುಪ್ಪ. ಎಲ್ಲವನ್ನು ಸಿದ್ಧ ಮಾಡಿಟ್ಟುಕೊಳ್ಳೋಣ. ಇಲ್ಲಿ ಬಾದಾಮ್ ಕಟ್ ಮಾಡಿಟ್ಟುಕೊಳ್ಳೋಣ ಹಾಗೂ ಅಂಜೂರನ್ನು ಕಟ್ ಮಾಡಿಟ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ ತುಪ್ಪ ಹಾಕಿ ಅದಕ್ಕೆ ಅಂಟನ್ನು ಸೇರಿಸಿ ಅಂಟು ಅರಳಾಗಿ ಹುರಿದುಕೊಳ್ಳೋಣ. ನಂತರ ಇದಕ್ಕೆ ಬಾದಾಮ್ ಸೇರಿಸಿ ಅದನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಈಗ ಇದಕ್ಕೆ ಕಟ್ ಮಾಡಿದಂತಹ ಅಂಜೂರು ಸೇರಿಸಿ ಅದನ್ನು ಹುರಿದುಕೊಳ್ಳೋಣ. ಅದೇ ರೀತಿ ಮನುಕನ್ನು ಹುರಿದುಕೊಳ್ಳೋಣ. ಈಗ ಬಾಣಲೆಗೆ ಒಂದು ಬಟ್ಟಲಿನಷ್ಟು ಬೆಲ್ಲವನ್ನು ಸೇರಿಸಿಕೊಂಡು ಅದು ಚೆನ್ನಾಗಿ ಕುದಿ ಬರುವ ಹಾಗೆ ತಿರುಗುತ್ತಾ ಹೋಗೋಣ. ಈಗ ಬೆಲ್ಲ ಚೆನ್ನಾಗಿ ಕುದಿ ಬಂದಿದೆ. ಒಂದು ಕುದಿ ಬಂದರೆ ಸಾಕು. ಇದಕ್ಕೆ ಈಗ ಆಳಿವೆ ಸೇರಿಸೋಣ ಹಾಗೂ ನಂತರ ಇದಕ್ಕೆ ಒಣ ಕೊಬ್ಬರಿ ತುರಿ ಹಾಕಿಕೊಳ್ಳೋಣ. ಒಂದು ಬಟ್ಟಲ ಬೆಲ್ಲಕ್ಕೆ 2 ರಿಂದ 2.5 ಬಟ್ಟಲಿನಷ್ಟು ಒಣ ಕೊಬ್ಬರಿ ಸೇರಿಸಿಕೊಂಡು ಅದಕ್ಕೆ ಈಗ ಏಲಕ್ಕಿ ಪುಡಿ ಸೇರಿಸಿಕೊಳ್ಳೋಣ. ನಂತರ ಹುರಿದಿಟ್ಟುಕೊಂಡಂತಹ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ತುಂಬ ಬೆಲ್ಲ ಅನಿಸಿದರೆ ಇನ್ನೂ ಸ್ವಲ್ಪ ಒಣ ಕೊಬ್ಬರಿ ಸೇರಿಸಿಕೊಂಡು ಕೂಡಿಸಿಕೊಳ್ಳೋಣ. ಈಗ ಗ್ಯಾಸ್ ಬಂದ್ ಮಾಡಿ ಅದನ್ನು ಚೆನ್ನಾಗಿ ಕಲಿಸಿಕೊಳ್ಳೋಣ. ಒಂದು ಪ್ಲೇಟಿಗೆ ಹಾಕಿಕೊಂಡು ಸ್ವಲ್ಪವೇ ತಣ್ಣಗಾಗುವ ಹಾಗೆ ಬಿಟ್ಟು ಈಗ ಅದನ್ನು ಉಂಡೆ ಕಟ್ಟಿಕೊಳ್ಳೋಣ. ಸ್ವಲ್ಪ ಬಿಸಿ ಇದ್ದಾಗ ಉಂಡೆ ಕಟ್ಟಿದರೆ ಚೆನ್ನಾಗಿ ಹೊಂದಿಕೊಂಡು ಉಂಡೆ ತಯಾರಾಗುತ್ತದೆ. ರುಚಿಕರವಾದಂತಹ ಕೊಬ್ಬರಿ ಉಂಡೆ ಈಗ ರೆಡಿಯಾಗಿದೆ. ಇದನ್ನು ಬಾಣಂತಿಯರಿಗೆ ಕೊಡಲು ತುಂಬ ಒಳ್ಳೆಯದು. ರುಚಿಕರವಾದಂಥ ಉಂಡೆ ಸಿದ್ಧವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.